ತವರು ಜಿಲ್ಲೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೂರನೇ ಬಾರಿ ಪ್ರಚಾರ ಯಾತ್ರೆ ಇವತ್ತು ನೋಡಿ. ಈಗಾಗಲೇ 2 ಸುತ್ತಿನ ಸಭೆಗಳನ್ನು ಮಾಡಿದ್ದಾರೆ. ಅಲ್ಲೇ ವಾಸ್ತವ್ಯ ನೋಡಿದ್ರು, ರೆಸಾರ್ಟು, ಖಾಸಗಿ ಹೋಟೆಲ್ನಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ರು. ಈಗ ಮತ್ತೊಂದು ಸುತ್ತಿನ ತಂತ್ರಗಾರಿಕೆದು ಸಿದ್ದರಾಮಯ್ಯ ಹೆಣಿತಾ ಇದ್ದಾರೆ. ಮೈಸೂರು, ಕೊಡಗು, ಚಾಮರಾಜನಗರ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾಕಂದರೆ ಪ್ರತಿಷ್ಠೆ ಕಣ ಅವರಿಗೆ. ಮೈಸೂರಲ್ಲಿ ಎಂ ಲಕ್ಷ್ಮಣ್ ಹಾಗೆ ಸುನಿಲ್ ಬೋಸ್, ಚಾಮರಾಜನಗರದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಒಂದು ಟಾಸ್ಕನ್ನು ಕೂಡ ಅವರ ಶಾಸಕರಿಗೆ, ಅವರ ನಾಯಕರಿಗೆ ಕೊಟ್ಟಿದ್ದಾರೆ. ಬೃಹತ್ ಪ್ರಚಾರ ಸಮಾವೇಶಗಳ ಮೂಲಕ ಮತಯಾಚನೆ ಮಾಡ್ತಾರೆ. ಮತಗಳನ್ನು ಕ್ರೋಢೀಕರಿಸುವಂತೆ ಸ್ಥಳೀಯ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರ ಅವ್ರದ್ದೇ ಇದೆ, ಅವರೇ ಸಿಎಂ ಆಗಿದ್ದಾರೆ. ಹಾಗಾಗಿ ಈಗ ಎಂ ಲಕ್ಷ್ಮಣ್ಗಿಂತ ಸಿದ್ದರಾಮಯ್ಯನವರೇ ಅಭ್ಯರ್ಥಿ ಅನ್ನೋ ಥರ ಆಗ್ತಾ ಇದೆ. ಆ ರೀತಿ ಟ್ರೆಂಡ್ ಇದೆ. ಈಗ ಗ್ಯಾರಂಟಿಗಳ ಮೂಲಕ ಜನರ ಬಳಿ ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ, ಇಲ್ಲಿ ಮೈಸೂರಿನಲ್ಲಿ ಅವ್ರದ್ದೇ ಆದಂಥ ವೋಟ್ ಬ್ಯಾಂಕ್, ಜೊತೆಗೆ ಒಕ್ಕಲಿಗರು ಮತ್ತು OBC ಮತಗಳನ್ನು ಕೈ ತಪ್ಪಿ ಹೋಗೋದಂತೆ ನೋಡಿಕೊಳ್ಳುವಂಥ ಪ್ಲ್ಯಾನು, ಇದನ್ನು ಸಿದ್ದರಾಮಯ್ಯನವರು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಈಗ ಆರಂಭದಲ್ಲಿ ಚಾಮರಾಜನಗರ ಕೊಳ್ಳೇಗಾಲಕ್ಕೆ ತೆರಳಿ ಅಲ್ಲಿಂದ ಸುನಿಲ್ ಬೋಸ್ ಪರವಾಗಿ ಪ್ರಚಾರವನ್ನು ಮಾಡಿ, ಆಮೇಲೆ ನಂಜನಗೂಡಿನಲ್ಲಿ ಕೂಡ ಪ್ರಚಾರ ಮಾಡಿ, ತದನಂತರ ಮೈಸೂರಿಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಅಷ್ಟೇ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ತಮ್ಮದೇ ಆದಂಥ ಒಂದು ಸಭೆಗಳನ್ನು ನಡೆಸ್ತಾರೆ. ಎಂ ಲಕ್ಷ್ಮಣ್ ಪರವಾಗಿ ಅಬ್ಬರದ ಪ್ರಚಾರವನ್ನು ಸಿದ್ದರಾಮಯ್ಯನವರು ಮಾಡಲಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಈ ರೀತಿಯಾಗಿ ಚುನಾವಣೆಯನ್ನು ಯಾವತ್ತೂ ಮಾಡಿರಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ. ಅವರು ವರ್ಣದಲ್ಲಿ ಸ್ಪರ್ಧೆ ಮಾಡಿದಾಗ ಒಂದು 2-3 ಬಾರಿ ಹೋಗಿದ್ದಾರೆ ಅಷ್ಟೇ. ಎಲ್ಲ ಯತೀಂದ್ರ ಅವರೇ ನೋಡ್ಕೊಳ್ತಾ ಇದ್ದರು. ಆದರೆ ಈಗ ಲೋಕಸಭಾ ಚುನಾವಣೆ ಲೀಡ್ ಕೊಡಿಸಲೇಬೇಕು, ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಲೇಬೇಕು. ಯಾಕಂದರೆ ಅವ್ರಿಗೆ ಟಾಸ್ಕ್ ಇದ್ದಂಗಿದು, ತವರು ಕ್ಷೇತ್ರ, ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈ ಹಿಂದೆ ಕೂಡ 2 ಸುತ್ತಿನ ಸಭೆಗಳನ್ನು ಕೂಡ ಮಾಡಿದರು. ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇವತ್ತಿನ ಮತ್ತು ನಾಳೆಯ ಪ್ರಚಾರ ಕಾರ್ಯವೈಖರಿ ಹೇಗಿರುತ್ತೆ? ಓವರಾಲ್ ಗೆಲ್ಲುವ ಲೆಕ್ಕಾಚಾರ ಹೇಗಿದೆ ಅಂತ ಸಿಎಂ ಅವ್ರದ್ದು? ಹೌದು ಪ್ರಭು, ಇವತ್ತು ಮೈಸೂರಿಗೆ ಆಗಮಿಸ್ತಾ ಇರುವಂತಹ ಮುಖ್ಯಮಂತ್ರಿಗಳು ಈಗಾಗಲೇ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ, 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ 2 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈಗಾಗಲೇ ಸುಮಾರು 7 ದಿನಗಳ ಕಾಲ 2 ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು. ಈಗ 3ನೇ ಬಾರಿಗೆ ಮೈಸೂರು ಮತ್ತೆ ಚಾಮರಾಜನಗರಕ್ಕೆ ಆಗಮಿಸುವ ಮುಖಾಂತರ ಇಲ್ಲಿ ಅಬ್ಬರದ ಪ್ರಚಾರದಲ್ಲಿ ತೊಡಗುವ ಮುಖಾಂತರ ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಇರತಕ್ಕಂಥದ್ದು ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಅತ್ಯಾಪ್ತ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಮೈಸೂರಿಗೆ ಬಂದು ವಾಸ್ತವ್ಯವನ್ನು ಹೂಡ್ತಾರೆ. ತದನಂತರ ನಾಳೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ, ಹುಣಸೂರು ವಿಧಾನಸಭಾ ಕ್ಷೇತ್ರ, ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಏನಿದೆ, ಈ 3 ಕ್ಷೇತ್ರಗಳಲ್ಲಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಪ್ರಚಾರವನ್ನು ಮಾಡುವ ಮುಖಾಂತರ ಅತಿ ಹೆಚ್ಚಿನದಾಗಿ ಲೀಡ್ ಬಂದು ಈ ಒಂದು ಕ್ಷೇತ್ರ ಗೆಲ್ಲಲೇಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದು ಅವರ ತವರು ಕ್ಷೇತ್ರ. ಇದುವರೆಗೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರದೇ ಕ್ಷೇತ್ರವಾಗಿರ್ತಕ್ಕಂಥ ವರುಣಾಗೆ ಒಂದು 2-3 ಬಾರಿ ಬಂದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನುಳಿದಂತೆ ಇಡೀ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಮುಖ್ಯಮಂತ್ರಿಗಳು ಇಷ್ಟರ ಮಟ್ಟಿಗೆ ಹೆಚ್ಚು ಯಾವುದೇ ಕ್ಷೇತ್ರಗಳಿಗೆ ಪ್ರಾಶಸ್ತ್ಯ ಕೊಟ್ಟಂತಹ ಉದಾಹರಣೆಗಳು ಇರಲಿಲ್ಲ. ಆದ್ರೆ ಈಗ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಲೇಬೇಕು ಅಂದ್ಕೊಂಡಿರುವಂತಹ ಮುಖ್ಯಮಂತ್ರಿಗಳು ಇದೀಗ ಪದೇ ಮೈಸೂರಿಗೆ ಬರುವ ಮುಖಾಂತರ ಇಲ್ಲಿ ಮತಯಾತ್ರೆಯನ್ನ ಅಂದ್ರೆ ಪ್ರಚಾರ ಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ನಾಳೆ 3 ಭಾಗಗಳಲ್ಲಿ ಪ್ರಚಾರವನ್ನ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮೊಡನೆ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ಕರೆದೊಯ್ಯುವ ಮುಖಾಂತರ ಅಲ್ಲಿ ಮತಯಾಚನೆಯನ್ನ ಮಾಡ್ತಾರೆ. ಈ ಬಾರಿ ಗೆಲ್ಲಲೇಬೇಕು ಅಂತ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ 3 ಅಂದ್ರೆ ಸಚಿವರು ಸೇರಿದಂತೆ 3 ಒಕ್ಕಲಿಗ ಶಾಸಕರುಗಳು ಇರ್ತಕ್ಕಂಥದ್ದು. ಜೊತೆಗೆ ಕೊಡಗಿನಲ್ಲಿ ಮುಖ್ಯವಾಗಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಲೀಡ್ ಕೊಡಗಲ್ಲೂ ಕೂಡ ಸಿಗುತ್ತೆ. ಹೀಗಾಗಿ ತಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ರೀತಿ ಗೆಲುವಿನ ವಾತಾವರಣ ನಿರ್ಮಾಣವಾಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಷ್ಟರ ಮಟ್ಟಿಗೆ ಈ ಒಂದು ಕ್ಷೇತ್ರದ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಿರ್ತಕ್ಕಂಥದ್ದು. ಹೀಗಾಗಿ ಹೆಚ್ಚಿನ ಪ್ರಚಾರವನ್ನು ಈ ಭಾಗಗಳಲ್ಲಿ ಮಾಡಲಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಅಂದುಕೊಂಡಂತಹ ಒಂದು ವಾತಾವರಣ ಈಗ ನಿರ್ಮಾಣವಾಗ್ತಾ ಇರತಕ್ಕಂಥದ್ದು ಪ್ರಭು. ಅಂದ್ರೆ ಪುನೀತ್,
ಈಗ ಲಾಸ್ಟ್ ಟೈಮ್ ಅಂಕಿಅಂಶ 2019 ಕೆಲವೊಂದಿಷ್ಟು ಕ್ಷೇತ್ರಗಳ ಅಂಕಿಅಂಶಗಳು ಬಿಜೆಪಿಗೆ ಎಷ್ಟು ಲೀಡು, ಇವ್ರಿಗೆ ಎಷ್ಟು ಎಲ್ಲಿ ಹಿನ್ನಡೆ ಆಗಿತ್ತು, ಇದೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಈಗ ಆ ಲೆಕ್ಕಾಚಾರದಲ್ಲೇ ಟಾಸ್ಕ್ ಕೊಡುವಂಥ ಕೆಲಸ ಕೂಡ ಆಗ್ತಿದೆ ಅಂತ. ಖಂಡಿತವಾಗಿ ಪ್ರಭು, ಈಗಾಗಲೇ ಏನು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮೊದಲ ಬಾರಿ ಮೈಸೂರಿಗೆ ಬಂದು ಏನ್ ಸಭೆಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ 2014 ಇರಬಹುದು, ಜೊತೆಗೆ 2019 ಇರಬಹುದು, ಈ ಎರಡೂ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಲೀಡ್ ಬಂದಿದೆ, ಬಿಜೆಪಿಗೆ ಎಷ್ಟು ಲೀಡ್ ಬಂದಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಗೆದುಕೊಂಡು ಅಲ್ಲಿ ಎಲ್ಲಿ ಕಾಂಗ್ರೆಸ್ ಲೀಡ್ ಅನ್ನ ಕಡಿಮೆ ತೆಗೆದುಕೊಂಡಿದೆಯೋ ಅಲ್ಲಿ ಹೆಚ್ಚಿನ ಲೀಡ್ ಅನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ, ಅಂದ್ರೆ ಟಾರ್ಗೆಟ್ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಸ್ಥಳೀಯ ಶಾಸಕರುಗಳಿಗೆ, ಜೊತೆಗೆ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಕಾಂಗ್ರೆಸ್ ಮುಖಂಡರಿಗೆಲ್ಲರಿಗೂ ಕೂಡ ನೀಡಲಾಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿಯೇ ಎಲ್ಲಿ ಈಗ ಒಕ್ಕಲಿಗ ಸಮುದಾಯದ ಮತಗಳೆಲ್ಲಿದ್ದಾವೆ ಅಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕಿ ಈ ಒಂದು ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಇದು ಹೆಚ್ಚಿನ ಲಾಭವನ್ನು ಕೊಡುತ್ತೆ ಅನ್ನೋ ಒಂದು ವಾತಾವರಣ ಕೂಡ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.